RSS ನಿರ್ಬಂಧದ ಬಗ್ಗೆ ಪ್ರಿಯಾಂಕ್ ಅವರು ಮಾತಾಡಿದ್ದಾರೆ. ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸರ್. ಹೌದು, ಯಾವುದೇ ಈಗ ಸಣ್ಣ ಕಿರಾಣಿ ಅಂಗಡಿ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಂತೀರಾ, ಸೈಕಲ್ ಪಂಚರ್ ಅಂಗಡಿ ಮಾಡಿದ್ರೆ ನೀವು ಅದಕ್ಕೆ ರಿಜಿಸ್ಟರ್ ಮಾಡಂತೀರಾ, ಮತ್ತೆ ಈಗ ಒಂದು ದೊಡ್ಡ ಸಂಸ್ಥೆ ಆಗಿ ರಿಜಿಸ್ಟರ್ ಮಾಡಬೇಕಲ್ಲ, ಕಾನೂನಲ್ಲ ಅದು. ಯಾಕೆ ನೀವು ಬೇರೆ ತರ ನೋಡ್ತೀರಾ? ಒಂದು ಕಿರಾಣಿ ಅಂಗಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತಿಷ್ಟೆಲ್ಲ ಇದ್ದಾಗ ಮಾಡಲೇಬೇಕಲ್ಲ, ಸಂವಿಧಾನ ಕಾನೂನು. ಹಾಗಿದ್ರೆ ನಾವ್ಯಾಕೆ ಮಾಡಬೇಕು? ನಮ್ದು ಒಂದು ಸಂಸ್ಥೆ ಅದಪ್ಪ, BLD ಸಂಸ್ಥೆ, ನಾವು ರಿಜಿಸ್ಟ್ರೇಷನ್ ಮಾಡ್ಲಾದ ಹೋಗಿ ನಡೀತದ? ಶಾಖೆಗಳಿಗೆಲ್ಲ ಪರ್ಮಿಷನ್ ಬೇಕಂದ್ರೆ ಶಾಖೆಗಳು ಹೇಳ್ತಿಲ್ಲ, ಮೇನ್ ಟ್ರಸ್ಟ್ ಲೂಸ ಮತ್ತು ಅವರೇನೋ ಶಿಕ್ಷಣ ಸಂಸ್ಥೆಗಳು ತೆಗಿತಾರೆ, ಮತ್ತೊಂದು ಮಾಡ್ತಾರೆ, ಅವಕ್ಕೆಲ್ಲಕ್ಕೂ ಪರ್ಮಿಷನ್ ಬೇಕು. ಹಣ ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಎಲ್ಲನೂ ಬೇಕಲ್ಲ. ಹಾಗಿದ್ರೆ ಎಲ್ಲರೂ ಇದೇ ತರ ಎಲ್ಲರಿಗೂ ಮಾಡಿ ಅಂತಾರೆ. ನಮ್ಗೆ ಯಾಕಪ್ಪ, ನಮ್ಮ BLDಗೆ ನಮ್ದು ರಿಜಿಸ್ಟ್ರೇಷನ್ ಬೇಡ, ನಮ್ದು ಏನು ಕೇಳಬೇಡಿ ನೀವು ಲೆಕ್ಕಪತ್ರ. ರಾಜ್ಯದಲ್ಲಿ ನಿರ್ಬಂಧ ಹಾಕೋ ಏನಾದ್ರು ಅದು ಗೊತ್ತಿಲ್ಲ, ಅದು ನಾನು ಅದನ್ನ ನಿರ್ಬಂಧ ಹಾಕೋ ಪ್ರಶ್ನೆ ಮಾತಾಡ್ತಾ ಇಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ದು ಧರ್ಮ ಅದು.